ಅಧ್ಯಾತ್ಮ ಎಲ್ಲ ಜನರಿಗೂ ಅತ್ಯಂತ ಅವಶ್ಯಕವಾದಂತಹ ಒಂದು ಉಪಕರಣ. ಸ್ಪಿರಿಚುಯಾಲಿಟಿ ಈಸ್ ಎನ್ ಎಸೆನ್ಷಿಯಲ್ ಟೂಲ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅಧ್ಯಾತ್ಮವೆಂಬ ಈ ಉಪಕರಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುತ್ತಾ ವ್ಯಕ್ತಿ ಪ್ರಾಪಂಚಿಕತೆಯನ್ನು ದಾಟಿ ಅಪ್ರಾಪಂಚಿಕ ಅಲೌಕಿಕ ಮಟ್ಟವನ್ನು ತಲುಪಬೇಕು. ಆದರೆ ನಿಜವಾಗ್ಲೂ ಅಧ್ಯಾತ್ಮ ಅಂದರೆ ಏನು? ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಎ ಫಂಡಮೆಂಟಲ್ ಕ್ವೆಶ್ಚನ್ ಇದು. ನಾವು ವಿವಿಧ ಮತಗಳಿಗೆ ಸೇರಿದ್ದೀವಿ. ಹಿಂದೂ ಮತ, ಕ್ರೈಸ್ತ ಮತ, ಇಸ್ಲಾಂ ಮತ, ಬೌದ್ಧ ಮತ, ಸಿಖ್ ಮತ, ಹೀಗೆ ಈ ಮತಧರ್ಮಗಳು ಯಾವ ಬೋಧನೆಗಳನ್ನು ನೀಡುತ್ತೋ ಅದಷ್ಟೇನ ಅಧ್ಯಾತ್ಮ ಅಂದರೆ. ಕ್ಯಾನ್ ವಿ ಈಕ್ವೇಟ್ ಸ್ಪಿರಿಚುಯಾಲಿಟಿ ವಿತ್ ರಿಲಿಜನ್? ರಿಲಿಜನ್ ಅಂದರೆ ಇನ್ ದ ನ್ಯಾರೋ ಸೆನ್ಸ್ ಹೌ ವಿ ಯೂಸ್ ರಿಲಿಜನ್. ಈ ಪ್ರಶ್ನೆಯನ್ನು ನಾವು ಕೂಲಂಕುಷವಾಗಿ ಗಮನಿಸಿದರೆ ಆಧ್ಯಾತ್ಮವೇ ಬೇರೆ, ಮತವೇ ಬೇರೆ. Spirituality can be free of religion. Religion in the narrow sense, what I am saying. It has a special dimension of its own. ಅಧ್ಯಾತ್ಮಕ್ಕೆ ತನ್ನದೇ ಆದಂಥ ಒಂದು ಆಯಾಮವಿದೆ. ಈ ಎಲ್ಲ ಮತಗಳಿಗೂ ಮೀರಿದ ಸತ್ಯದ ಪರಿಶೋಧನೆಯೇ ಅಧ್ಯಾತ್ಮ. ಎ ಡಿಸೈಪಲ್ ಮೆಟ್ ಎ ಮಾಸ್ಟರ್. ಒಬ್ಬ ಶಿಷ್ಯ ತನ್ನ ಗುರುವನ್ನು ಭೇಟಿ ಮಾಡ್ದ, ಅವರನ್ನು ಪ್ರಶ್ನೆ ಮಾಡ್ದ, ಮಾಸ್ಟರ್, ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಅಧ್ಯಾತ್ಮ ಅಂದರೆ ಏನು ಗುರುಗಳೇ ಅಂತ. ಗುರುಗಳು ಪ್ರಶ್ನೆಯನ್ನು ಕೇಳಿಸಿಕೊಂಡವರೇ ಮೌನವಾಗಿ ಕಣ್ಣು ಮುಚ್ಚಿಕೊಂಡ್ರು, ಉತ್ತರ ಕೊಡಲಿಲ್ಲ. ಒಂದೆರಡು ನಿಮಿಷಗಳ ನಂತರ ಕಣ್ತೆರೆದು ಹೇಳ್ತಾರೆ, ವಾಟ್ ಬ್ರಿಂಗ್ಸ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯು ಈಸ್ ಸ್ಪಿರಿಚುಯಾಲಿಟಿ. ನಿನ್ನಲ್ಲಿ, ನಿನ್ನ ಅಂತರಂಗದಲ್ಲಿ ಯಾವುದು ಪರಿವರ್ತನೆಯನ್ನು ಉಂಟು ಮಾಡುತ್ತೋ ಅದು ಮಾತ್ರ ಅಧ್ಯಾತ್ಮ. ಎಷ್ಟೋ ದಿನಗಳ ಕಾಲ ಇಲ್ಲಿ ಬಂದು ಉಪನ್ಯಾಸ ಕೇಳಬಹುದು, ಅಷ್ಟು ಮಾತ್ರಕ್ಕೆ ಅದು ಅಧ್ಯಾತ್ಮ ಆಗಲ್ಲ. ಉಪನ್ಯಾಸಗಳು ಕೇಳಿದ ಮೇಲೆ ಅದರಿಂದ ಪ್ರಭಾವಿತರಾಗಿ ನಾವು ಪರಿವರ್ತನೆ ಹೊಂದಿದರೆ ಮಾತ್ರ ಅದು ಅಧ್ಯಾತ್ಮ. ದಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಯು. ವಾಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಯು ಡಿಫರ್ಸ್. ಕೆಲವರಿಗೆ ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ ಮನಸ್ಸು ಪರಿವರ್ತನೆ ಹೊಂದಬಹುದು. ಕೆಲವರು ಪ್ರಕೃತಿಯ ಮಧ್ಯೆ ಕುಳಿತುಕೊಂಡು ಪ್ರಕೃತಿಯನ್ನು ವೀಕ್ಷಿಸುತ್ತಾ ಅವರ ಪ್ರಜ್ಞೆ ಮೇಲೇರಿ ಅವರು ಪರಿವರ್ತನೆ ಹೊಂದಬಹುದು. ನೇಚರ್ ವಾಚಿಂಗ್ ಇಸ್ ಸ್ಪಿರಿಚುಯಾಲಿಟಿ ಫಾರ್ ಹಿಮ್. ಮತ್ತಾರಿಗೋ ಸಂಗೀತವನ್ನು ಕೇಳ್ತಾ ಅವರ ಮನಸ್ಸು ಪೂರ್ತಿ ಪರಿವರ್ತನೆ ಹೊಂದಿಬಿಡಬಹುದು. ದೆನ್ ಮ್ಯೂಸಿಕ್ ಇಸ್ ಸ್ಪಿರಿಚುಯಾಲಿಟಿ ಫಾರ್ ದಟ್ ಪರ್ಸನ್. ಇನ್ಯಾರಿಗೋ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಾ ಆಂತರಿಕ ಪರಿವರ್ತನೆ ಉಂಟಾಗಬಹುದು. ದೆನ್ ದಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ದಟ್. ಸೊ ವಾಟ್ ಬ್ರಿಂಗ್ಸ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯು, ದಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಯು. ಅದಕ್ಕೆ ಗುರುಗಳು ಹೇಳ್ತಾರೆ, ಅಪ್ಪ, ಎ ಬ್ಲ್ಯಾಂಕೆಟ್ ಈಸ್ ನೋ ಬ್ಲ್ಯಾಂಕೆಟ್ ಇಫ್ ಇಟ್ ಕೆನಾಟ್ ಕೀಪ್ ಯು ವಾರ್ಮ್. ಎ ಬ್ಲ್ಯಾಂಕೆಟ್ ಈಸ್ ನೋ ಬ್ಲ್ಯಾಂಕೆಟ್ ಇಫ್ ಇಟ್ ಕೆನಾಟ್ ಕೀಪ್ ಯು ವಾರ್ಮ್. Spirituality is no spirituality, not spirituality, if it cannot bring inner transformation in you. As simple as that. ನಿಮ್ಮಲ್ಲಿ ಆಂತರಿಕ ಪರಿವರ್ತನೆಯನ್ನು ಯಾವುದು ಉಂಟು ಮಾಡುತ್ತೋ ಅದು ಮಾತ್ರ ಅಧ್ಯಾತ್ಮ.
ಸತ್ಸಂಗಗಳಿದೆಯಲ್ಲ, ಇವು ಬಹಳ ಜನರಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಶಂಕರರು ಹೇಳಿದ್ದು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಪ್ರಾರಂಭನೇ ನಿಸ್ಸಂಗ. ಸತ್ಸಂಗ ನಮ್ಮನ್ನು ನಿಸ್ಸಂಗದ ಕಡೆಗೆ ಕರ್ಕೊಂಡು ಹೋಗುತ್ತೆ, ನಮ್ಮಲ್ಲಿ ನಿರ್ಮೋಹವನ್ನು ಉಂಟು ಮಾಡುತ್ತೆ, ನಮ್ಮಲ್ಲಿ ವೈರಾಗ್ಯ ಬೆಳೆಯುವ ಹಾಗೆ ಮಾಡುತ್ತೆ, ನಮ್ಮನ್ನು ಲೌಕಿಕದಿಂದ ಅಲೌಕಿಕದ ಕಡೆಗೆ ಕರ್ಕೊಂಡು ಹೊರಟೋಗುತ್ತೆ ಸತ್ಸಂಗ. ಅಂತಹ ಸತ್ಸಂಗಗಳನ್ನು ಇಂದು 4 ಹಂತದಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಅಧ್ಯಾತ್ಮ ಅಮೃತ. ಇದನ್ನು ಪ್ರಾರಂಭದಲ್ಲಿ ಸಂಗೀತದ ಮೂಲಕ ನಿಮಗೆ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಂಗೀತ ಉಪನ್ಯಾಸಗಳು 2 ಬರುತ್ತವೆ. ಮೊದಲನೆಯದು ವಚನಾಮೃತ. ವಚನಗಳ ಮೂಲಕ ಆ ವಚನಗಳಲ್ಲಿರುವಂತಹ ಅಧ್ಯಾತ್ಮ ಸಂದೇಶವನ್ನು ನಿಮಗೆ ತಲುಪಿಸೋದು. ಈ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡ್ತಾರೆ ಡಾಕ್ಟರ್ ಜ್ಯೋತಿ ನಾಗೇಶ್ರವರು. ಹಾಡೋದಲ್ಲದೆ ಅದರ ಒಂದು ಭಾವಾರ್ಥವನ್ನು, ಸಾರಾಂಶವನ್ನು ನಿಮಗೆ ಸರಳ ನುಡಿಗಳಲ್ಲಿ ತಿಳಿಸಿಕೊಡ್ತಾರೆ. ವಚನಗಳನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಉಣಬಡಿಸಲಿರುವಂತಹ ಒಂದು ಅಧ್ಯಾತ್ಮದ ಅಮೃತ. ಯೂಸಿಂಗ್ ವಚನಾಸ್ ಆಸ್ ದ ಬೇಸಿಸ್, ವಿ ಆರ್ ಮೇಕಿಂಗ್ ಎನ್ ಅಟೆಂಪ್ಟ್ ಟು ಕೇಟರ್ ದ ಸ್ಪಿರಿಚುಯಲ್ ಟೀಚಿಂಗ್ಸ್ ಟು ಯು. ನಾವು ಯಾವ ಬೋಧನೆಗಳನ್ನು ಮಾಡ್ತಾ ಇಲ್ಲ, ವಚನಗಳಲ್ಲಿ ಅಂತರ್ಗತವಾಗಿರುವಂಥ ಬೋಧನೆಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ವಚನಗಳು ಶರಣರು, ವಚನಕಾರರು 12-13ನೇ ಶತಮಾನದಲ್ಲೇ ರಚಿಸಿದಂತಹ ಆಧ್ಯಾತ್ಮಿಕ ಕವನಗಳು. 100,000 ವಚನಕಾರರಿದ್ದಾರೆ. ಆಡು ಭಾಷೆಯಲ್ಲಿ ಸರಳ ಪದಗಳಲ್ಲಿ ಅಧ್ಯಾತ್ಮದ ಉನ್ನತ ತತ್ವಗಳನ್ನು ಅವರು ಸೆರೆ ಹಿಡಿದರು, ವಚನಗಳಾಗಿ ಈ ಜಗತ್ತಿಗೆ ನೀಡಿದರು. ಅವರು ಇಂದಿಲ್ಲ, ಅವರೆಲ್ಲ 12-13ನೇ ಶತಮಾನದಲ್ಲಿ ಬದುಕಿದ್ದವರು. ಅಂದರೆ ಹೆಚ್ಚು ಕಡಿಮೆ 700-800 ವರ್ಷಗಳ ಹಿಂದೆ ಬದುಕಿ ಬಾಳಿದಂತಹ ವಚನಕಾರರು ರಚಿಸಿದಂತಹ ಆ ಸುಂದರ ವಚನಗಳಲ್ಲಿರುವ ತತ್ವ ಸಂದೇಶವನ್ನು ಇಂದಿಗೂ ಜಗತ್ತು ಆಸ್ವಾದಿಸುತ್ತದೆ. ಈವನ್ ಟುಡೇ ದ ಸ್ಪಿರಿಚುವಲ್ ಮೆಸೇಜ್ ಆಫ್ ದ ವಚನಾಸ್ ರಿಮೈನ್ ರೆಲೆವೆಂಟ್. ಪೀಪಲ್ enjoy, people live the message of vachanas. ಅಂದರೆ ಆ ವಚನಗಳು ಇನ್ನೆಂತಹ ಅದ್ಭುತ ಕೃತಿಗಳಾಗಿರಬಹುದು. ಇವತ್ತಿಗೂ ಜನಸಾಮಾನ್ಯರ ಮೇಲೆ ಆಳ ಪರಿಣಾಮವನ್ನು ಬೀರುತ್ತೆ. ಅಂದರೆ ಆ ವಚನಗಳಲ್ಲಿ ಇನ್ನೆಂತಹ ಅಂತರಾರ್ಥ ಅಡಗಿರಬೇಕು. ಅಲ್ಲಮ ಪ್ರಭುಗಳ ವಚನಗಳು ಸ್ವಲ್ಪ ಕ್ಲಿಷ್ಟ, ಬಸವಣ್ಣನವರ ವಚನಗಳು ಬಹಳ ಸರಳ, ಅಕ್ಕ ಮಹಾದೇವಿಯವರ ವಚನಗಳು ಹಲವು ಆಯಾಮಗಳಲ್ಲಿ ಅರ್ಥಗಳನ್ನು ಹೊಂದಿರುವಂತಹ ವಚನಗಳು. ಅಕ್ಕ ಮಹಾದೇವಿ, ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚೆನ್ನ ಬಸವೇಶ್ವರರು, ಇವರೆಲ್ಲರೂ ಆ ಕಾಲದ ಮಹಾನ್ ವಚನಕಾರರು. ಸಾಮಾನ್ಯ ಜನರನ್ನು ಹೆಕ್ಕಿ ತೆಗೆದು ಬಸವಣ್ಣನವರು ಅವರಿಗೆ ಪ್ರೋತ್ಸಾಹವನ್ನು ನೀಡಿ ತಮ್ಮ ಅನುಭವ ಮಂಟಪದಲ್ಲಿ ಆಧ್ಯಾತ್ಮ ಚರ್ಚೆಗಳನ್ನು ನಡೆಸಿ ಸಾಮಾನ್ಯ ಮನುಷ್ಯರ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು.
He had a parliament of religions. ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತಂದರೆ ಅನುಭವ ಮಂಟಪ. ಎಲ್ಲ ಮತದ ಜನ ಬಂದು ಅಲ್ಲಿ ಅಧ್ಯಾತ್ಮ ಚರ್ಚೆಯಲ್ಲಿ ತೊಡಗಿಕೊಳ್ಳಬಹುದಾಗಿತ್ತು. ಕುಂಬಾರನು, ರೈತನು, ಚಮ್ಮಾರನು, ಅಂಬಿಗನು, ಅಕ್ಕಿ ಆರಿಸುವ ಆಯ್ದಕ್ಕಿ ನಾಗಮ್ಮ, ಓಕೆ, ಸಿರಿಯಾಳ ಶೆಟ್ಟಿ ವ್ಯಾಪಾರಸ್ಥಾತ, ಆತ ಸಹ ಅಲ್ಲಿದ್ದ. ಕುಂಬಾರ ಗುಂಡಯ್ಯ, ಕುಂಬಾರ ಕೆಲಸ ಮಾಡುವಂತಹ ಗುಂಡಯ್ಯ. ಅಂಬಿಗರ ಚೌಡಯ್ಯ, ನಾವೆಯನ್ನು ನಡೆಸ್ತಾ ಇದ್ದವನು. ಅಂದರೆ ಸಾಮಾನ್ಯ ವೃತ್ತಿಗಳನ್ನು ಮಾಡ್ತಾ ಇದ್ದಂತಹ ಸಾಮಾನ್ಯ ಜನರನ್ನು ಆರಿಸಿ ಅನುಭವ ಮಂಟಪಕ್ಕೆ ತಂದು ಚರ್ಚೆಯಲ್ಲಿ ಅವರನ್ನು ತೊಡಗಿಸಿ ಅವರ ಒಂದು ಪ್ರಜ್ಞೆಯನ್ನು ಏನು ಮಾಡ್ತಿದ್ರು, ಲೌಕಿಕದಿಂದ ಅಲೌಕಿಕ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ರು ಬಸವಣ್ಣನವರು. ಅವರೆಲ್ಲ ವಚನಕಾರರು, ಅವರೆಲ್ಲ ವಚನಗಳನ್ನು ಬರೆದಿದ್ದಾರೆ. ಈಗ ಅಂಥ ಕೆಲವು ಆಯ್ದ ವಚನಗಳನ್ನು, ಅವುಗಳ ಅಂತರಾರ್ಥವನ್ನು ಹಿರಿಯ ಸೋದರಿ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಅವರು ಅಧ್ಯಾತ್ಮದ ಅಮೃತವನ್ನು ಸವಿಯಲೇಬೇಕು. ಆ ಉನ್ನತ ಜೀವನದ ಆ ಉನ್ನತ ಜೀವನವನ್ನು ನಡೆಸಲಿಕ್ಕೋಸ್ಕರ ನಾವು ತೆಗೆದುಕೊಳ್ಳುವ ಮಾರ್ಗವೇ ಈ ಪರಾಜೀವನ, ಅಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನ, ಉನ್ನತ ಜೀವನ. ಅಂಥ ಜೀವನವನ್ನು ರೂಢಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಕೆಲವು ಸತ್ಸಂಗದ ತರಗತಿಗಳನ್ನು ನಿಮ್ಮೊಡನೆ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು. ಇರಲಿ, ಕಾರ್ಯಕ್ರಮದ ವಿವರವನ್ನು ತಿಳಿಸಿದ್ದಾರೆ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು. ಈಗ ದಿವಂಗತ ಸೋದರ KL ನಂಜುಂಡಶೆಟ್ಟರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನಿಮಗೆ ನೀಡಲು ಇಚ್ಛೆ ಪಡ್ತೇನೆ. ಸೋದರ KL ನಂಜುಂಡಶೆಟ್ಟರು ಥಿಯೋಸಾಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರಾಗಿದ್ದರು ಮತ್ತು ವ್ಯವಸ್ಥಾಪಕ ಕಾರ್ಯದರ್ಶಿಗಳಾಗಿದ್ದರು. ಇದೇ ಬೆಂಗಳೂರು ಸಿಟಿ ಲಾಡ್ಜ್ನ ಆವರಣದ ಉಪಾಸಿಕ ಕುಟೀರದಲ್ಲಿ ಕೊನೆಯ 10-15 ವರ್ಷಗಳ ಕಾಲ ನೆಲೆಸಿ ಈ ಒಂದು ಸಂಸ್ಥೆಯ ಹಲವಾರು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಥಿಯಾಸಫಿಯನ್ನು ತಮ್ಮ ಜೀವನದಲ್ಲಿ ಆಳವಾಗಿ ರೂಢಿಸಿಕೊಂಡಿದ್ದಂತಹ ಒಂದು ಆತ್ಮ ಅದು. ನಮ್ಮನ್ನು ಅವರು ಅಗಲಿದ್ದರೂ ಸಹ ಅವರು ತಾವು ಮಾಡಿದ ಕಾರ್ಯಗಳ ಮೂಲಕ, ತಮ್ಮ ಸಕ್ರಿಯ ಚಟುವಟಿಕೆಗಳ ಮೂಲಕ ಖಂಡಿತ ಇಲ್ಲಿ ಒಂದು ಛಾಪನ್ನು ಮೂಡಿಸಿಬಿಟ್ಟಿದ್ದಾರೆ. ಅವರೊಬ್ಬ ನಿಸ್ಪೃಹ ಜೀವಿ, ಸರಳ ಜೀವಿ, ಥಿಯಾಸಫಿಯನ್ನು ಜೀವನದಲ್ಲಿ ಸಾಕಷ್ಟು ರೂಢಿಸಿಕೊಂಡವರು, ಉನ್ನತವಾದ ಚಿಂತನೆಗಳನ್ನು ಪ್ರೋತ್ಸಾಹಿಸಿದವರು, ಇಡೀ ಕರ್ನಾಟಕದ ಎಲ್ಲ ಲಾಡ್ಜ್ಗಳನ್ನು ಭೇಟಿ ಮಾಡಿ ಆ ಲಾಡ್ಜ್ಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿ ಸದಸ್ಯರನ್ನು ಹುರಿದುಂಬಿಸಿ ಸಾಕಷ್ಟು ಸದಸ್ಯರನ್ನು ಗುಪ್ತ ಶಾಲೆಗೆ ಸೇರಿಸಿ ಈ ಸಂಸ್ಥೆಗೋಸ್ಕರ ಹಗಲಿರುಳು ದುಡಿದವರು. ಒಂದು ಉನ್ನತ ಧ್ಯೇಯವನ್ನು ಜೀವನದಲ್ಲಿ ಅವರು ಇಟ್ಕೊಂಡಿದ್ರು. ಆ ಧ್ಯೇಯಕ್ಕೆ ಅನುಸಾರವಾಗಿ ಅವರು ಜೀವನವನ್ನು ನಡೆಸಿದ್ರು. ಇಷ್ಟು ಹೇಳ್ತಾ ಈಗ ಅವರು ನನ್ನ ಪೂಜ್ಯ ಮಾವನವರಾಗಿದ್ದರು. ಅವರ ಮಗಳನ್ನೇ ನಾನು ಮದುವೆಯಾಗಿರೋದು. ನನಗೆ ಆಧ್ಯಾತ್ಮದ ಒಂದು ಆಸಕ್ತಿ ದೊರಕಿದ್ದು ಮದುವೆಯಾದ ನಂತರ ಅವರ ಒಂದು ಸಾಮೀಪ್ಯದಲ್ಲಿ, ಸಾನ್ನಿಧ್ಯದಲ್ಲಿ. ಅವರನ್ನು ಕಂಡು ಕಲಿತದ್ದು ಹೆಚ್ಚಾಗಿದೆ.
ಅವರು ಹೆಚ್ಚಿಗೆ ನನಗೇನು ಹೇಳ್ತಿರಲಿಲ್ಲ. ಆದರೆ ಅವರ ಜೊತೆ ಇದ್ದಾಗ ಅವರನ್ನು ನೋಡಿ ಕಲಿತುಕೊಂಡದ್ದು ಬಹಳಷ್ಟಿದೆ. ದೊಡ್ಡ ವ್ಯಕ್ತಿಗಳು ಹಾಗೆ ಏನನ್ನು ಹೇಳಕ್ಕೆ ಹೋಗಲ್ಲ, ಮಾಡಿ ತೋರಿಸ್ತಾರೆ. ದೇ ಸೆಟ್ ಎನ್ ಎಕ್ಸಾಂಪಲ್. ದೇ ನೆವರ್ ಸಿಂಪ್ಲಿ ಸ್ಪೀಕ್. ದೇ ಸೆಟ್ ಎನ್ ಎಕ್ಸಾಂಪಲ್. ದೇ ಬಿಕಮ್ ರೋಲ್ ಮಾಡೆಲ್ಸ್ ಅಂತ ಒಂದು ಜೀವನವನ್ನು ಅವರು ನಡೆಸಿದರು. ಅವರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಈಗ ಸೋದರ ನಂಜುಂಡಶೆಟ್ಟರ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ನಮ್ಮ ಹಿರಿಯ ಸೋದರ ಬೆಂಗಳೂರು ಸಿಟಿ ಲಾಡ್ಜ್ನ ಅಧ್ಯಕ್ಷರಾದಂತಹ ಶ್ರೀಯುತ ಸನತ್ ಕುಮಾರ್ರವರು ಇಚ್ಛಿಸುತ್ತಿದ್ದಾರೆ. ಸರ್, ದಯವಿಟ್ಟು ತಾವು ಬಂದು ಮಾತನಾಡಬೇಕು. ಸಹೋದರ ಸಹೋದರಿಯರೇ, ಹಿರಿಯ ಸಹೋದರ KL ನಂಜುಂಡಶೆಟ್ಟಿಯವರು ಇಲ್ಲಿರೋದ್ರಲ್ಲಿ ಸಾಕಷ್ಟು ಜನಕ್ಕೆ ಚಿರಪರಿಚಿತರು. ಸಾಕಷ್ಟು ಜನ ಅವರನ್ನು ಕಂಡಿದ್ದೀರಾ, ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀರಾ. ಅವರು ನಮ್ಮ ಮಾನಸಿಕ ವಿಕಸತೆಗೆ ಬೇಕಾದಂತಹ ತಿಳುವಳಿಕೆಯನ್ನು ಹಲವಾರು ಸಂದರ್ಭಗಳಲ್ಲಿ ನಮಗೆ ನೀಡ್ತಾ ಬಂದಿದ್ದರು. ಬೆಂಗಳೂರು ಸಿಟಿ ಲಾಡ್ಜಿನ ಇಲ್ಲಿನ ಕಾರ್ಯಕ್ರಮಗಳ ಕುಂದುಕೊರತೆಗಳ ಬಗ್ಗೆ, ಇಲ್ಲಿನ ಕಾರ್ಯಕ್ರಮಗಳು ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳ ಮೂಲಕ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯವಾಗಲಿ ಸಂಕ್ಷಿಪ್ತವಾಗಿ, ಸಮಯೋಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ವಿಷಯಗಳನ್ನು ಮಂಡಿಸಬಲ್ಲವರು. ಯಾವುದೇ ಒಂದು ಕ್ಲಿಷ್ಟ ಸಮಸ್ಯೆಗಳು ಬಂದಾಗ ತಮ್ಮದೇ ಆದ ರೀತಿಯಲ್ಲಿ ಪರಿಹಾರಗಳನ್ನು ನಮಗೆ ನಿರೂಪಿಸಿಕೊಡ್ತಾ ಇದ್ದವರು. ಅವರು ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಲಾಡ್ಜ್ಗಳಿಗೂ ಸಾಕಷ್ಟು, ಇಲ್ಲಿರ್ತಕ್ಕಂಥ ಎಲ್ಲ ಲಾಡ್ಜ್ಗಳು ಅವರು ಭೇಟಿ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಕಷ್ಟು ಸಮಯವನ್ನು ಥಿಯಾಸಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ಅವರು ವಿನಿಯೋಗಿಸ್ತಾ ಇದ್ದವರು. ಅದೇ ರೀತಿ ಯುವಕರಿಗೆ ನಾಚಿಸುವ ರೀತಿ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದವರು. ತಮ್ಮ ಇಳಿ ವಯಸ್ಸಿನಲ್ಲೂ ಸಹ ತಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಯಾವುದೇ ಕುಂದುಕೊರತೆಗಳು ಬಾರದಂತೆ ಸಮಯೋಚಿತವಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದವರು. ಮುಖ್ಯ ವ್ಯವಸ್ಥಾಪಕರಾಗಿ ಥಿಯಾಸಫಿಕಲ್ ಸೊಸೈಟಿಯ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ಸಿಟಿ ಲಾಡ್ಜ್ಗೆ ಸಾಕಷ್ಟು ಸಮಯವನ್ನು ವಿನಿಯೋಗಿಸಿ ಸಾಕಷ್ಟು ವಿಷಯಗಳಲ್ಲಿ ಅವರಿಗೆ ಸಹಕಾರ ನೀಡಿದ್ದಾರೆ. ಸಿಟಿ ಲಾಡ್ಜಿನ ಕಾರ್ಯಕಾರಿಯ ಸಮಿತಿ ಸದಸ್ಯರಾಗೂ ಸಹ ಹಲವು ಸೂಚನೆಗಳ ಮೂಲಕ ಇಲ್ಲಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋ ಬಗ್ಗೆ ತಮ್ಮದೇ ಆದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಯಾವುದೇ ವಿಷಯವಾಗಲಿ ಆಧ್ಯಾತ್ಮಿಕ ತತ್ವಗಳಲ್ಲಿ ಯೋಗ ಶಿಕ್ಷಣದ ಪರಿಚಯವನ್ನು ಮಾಡಿಸ್ತಾ ಇದ್ದರು. ಇವರ ವಿಶೇಷತೆ ಏನಪ್ಪ ಅಂದರೆ, ಎಲೆಮರೆಯ ಕಾಯಿ ಅಂತ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ವಿಷಯಗಳಿಗೂ ಸೂಕ್ತ ಮಾರ್ಗದರ್ಶನ ಒದಗಿಸರಲ್ಲಿ ಸಿದ್ಧಹಸ್ತರು. ತಮ್ಮ ಅದ್ಭುತ ಸ್ಮರಣ ಶಕ್ತಿಯಿಂದ ಎಂತಹ ವಿಷಯವಾಗಲಿ ಹಿಂದಿನ ವಿಷಯವಾಗಲಿ ಹೆಕ್ಕಿ ತೆಗೆದು ಅದರ ವಿವರಣೆಗಳನ್ನು ಸೂಕ್ಷ್ಮಮತಿಗಳಾಗಿ ನಮ್ಮ ಮುಂದೆ ಇಡ್ತಾ ಇದ್ದಂಥವರು. ಸರಳ ಭಾಷೆಯಲ್ಲಿ ಸುಸ್ಪಷ್ಟ ಮಾತುಗಳಿಂದ ಅವರ ಭಾಷಣಗಳು ಇರ್ತಾಯಿತ್ತು. ಯಾವುದೇ ಒಂದು ವಿಷಯದ ಬಗ್ಗೆ ಪೂರ್ವ ನಿಯೋಜಿತ ಅವರಿಗೆ ವಿಷಯಗಳನ್ನು ಈ ವಿಷಯದ ಬಗ್ಗೆ ಮಾತಾಡಿ ಅಂತ ನಾವು ಹೇಳಬೇಕಾಗಿಲ್ಲ. ಯಾವುದೇ ಒಂದು ವಿಷಯದ ಬಗ್ಗೆ ಈಗ ನಿಂತ ಕಡೆಯೇ ಅದರ ಬಗ್ಗೆ ಹೇಳುವಷ್ಟು ಪರಿಣಿತಿಯನ್ನು ಹೊಂದಿದ್ದರು. ಅದು ಯೋಗ ವಿಜ್ಞಾನವಾಗಲಿ, ಭಗವದ್ಗೀತೆಯಾಗಲಿ, ಮಂಕುತಿಮ್ಮನ ಕಗ್ಗವಾಗಲಿ, ಮರಳ ಮುನಿಯನ ಕಗ್ಗವಾಗಲಿ, ಯಾವುದೇ ಒಂದು ವಿಷಯದ ಬಗ್ಗೆ ಆಧ್ಯಾತ್ಮಿಕ ವಿಷಯಗಳಿಗೆ ಸಾಕಷ್ಟು ಸಮಯ ಸಾಕಷ್ಟು ವಿಷಯಗಳು ನಮ್ಮ ಮುಂದೆ ಹಿಡಿತಾ ಇದ್ದವರು. ಅಂತಹವರ ಸ್ಮರಣಾರ್ಥ ನಡೀತಾ ಇದ್ದಂಥ ಈ ದಿನದ ಕಾರ್ಯಕ್ರಮಕ್ಕೆ ನನ್ನ ಈ 2 ನುಡಿ ನಮನಗಳ ಮೂಲಕ ಅವರಿಗೆ ನನ್ನ ಇದನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಸೋದರ ನಂಜುಂಡಶೆಟ್ಟರ ಬಗ್ಗೆ